ಬೆಂಗಳೂರಿಂದ ಬೆಳಗ್ಗೆ 3 ಗಂಟೆಗೆ ನಾವು ಹೊರಟಿದ್ದು ಮಂಗಳೂರಿಗೆ. ದಾರಿಯಲ್ಲಿ ಸಿಗೋ ಕುಣಿಗಲಲ್ಲಿ ಚೆನ್ನಾಗಿರೋ ಮಸ್ತ್ ತಂದೂರಿ ಟೀನ ಹೊಡೆದು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಮಂಗಳೂರು ಕಡೆಗೆ. ಮಾರ್ನಿಂಗ್ 11 AM ಅಷ್ಟೊತ್ತಿಗೆ ನಾವು ಮಂಗಳೂರಲ್ಲಿದ್ವಿ. ಆ್ಯಂಡ್ ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ಡೈರೆಕ್ಟಾಗಿ 12 ಅಷ್ಟೊತ್ತಿಗೆ ತಲುಪಿದ್ದು ತಿಮ್ಮಪ್ಪ ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ ಓಪನ್ ಆಗೋದು noon 12ಗೆ, ಬಟ್ ಹೆವಿ ರಶ್ ಇರುತ್ತೆ, ಆಲ್ರೆಡಿ ಲೈನ್ಸ್ ಇರುತ್ತೆ. ಸೊ ನಾವು ಬೇಗ ಹೋಗಿರೋದ್ರಿಂದ ನಮಗೆ ವೆಯ್ಟಿಂಗ್ ಪೀರಿಯಡ್ ಇರಲಿಲ್ಲ, ಇಮಿಡಿಯೇಟಾಗಿ ನಮಗೆ ಸಿಕ್ತು. ಆ್ಯಂಡ್ ಕಾಸ್ಟ್ ಎಲ್ಲ ಬ್ಯಾಂಗ್ಳೂರ್ ರೇಟೇ ಇತ್ತು, ಬಟ್ ಟೇಸ್ಟ್ ಮಾತ್ರ ಮಂಗಳೂರ್ದು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಆಫ್ಟರ್ನೂನ್ ನಾವು ರೆಸ್ಟ್ ಮಾಡಿ ಈವ್ನಿಂಗ್ ಅಷ್ಟೊತ್ತಿಗೆ ಬಂದಿದ್ದು ಬಾವಿಕಟ್ಟೆ ಬೀಚ್ಗೆ. ಬೀಚಸ್ ತುಂಬ ನೀಟ್ ಆ್ಯಂಡ್ ಕ್ಲೀನ್, ಗೋವಾ ಥರ ಅಲ್ಲ. ಇಟ್ ವಾಸ್ ಸೋ ರಿಫ್ರೆಶಿಂಗ್. ಬಟ್ ಏನಂದರೆ ವೆದರ್ಗೆ ನಮಗೆ ಮಧ್ಯಾಹ್ನದಿಂದ ಇರಲಿಕ್ಕಾಗಿಲ್ಲ. ಇಟ್ ವಾಸ್ ಈವ್ನಿಂಗ್ 4 ಮೇಲೆ ನಾವು ಇಲ್ಲಿಗೆ ಬಂದುಬಿಟ್ಟು ಕೈಟೆಲ್ಲ ಹಾರಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಅರೌಂಡ್ 7 ಹಾಗೆ ನಾವು ಮತ್ತೆ ನಮ್ಮ ರೂಮ್ ಕಡೆ ಹೊರಟ್ವಿ. ಬಿಕಾಸ್ ವಿ ವರ್ ಕಂಪ್ಲೀಟ್ಲಿ ವೆಟ್. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಈವ್ನಿಂಗ್ ಅಷ್ಟೊತ್ತಿಗೆ ಮತ್ತೆ ನಾವು ಬಂದಿದ್ದು ಫೇಮಸ್ ಪಬ್ಬಾಸ್ಗೆ. ಅಗೇನ್ ಇಲ್ಲೂ ಕೂಡ ವೆಯ್ಟಿಂಗ್ ಇರುತ್ತೆ. 9 ಒಳಗೆ ಈವ್ನಿಂಗ್ ಕ್ಲೋಸ್ ಆಗುತ್ತೆ. ಸೊ ವೇಟಿಂಗ್ ಇತ್ತು, ಬಟ್ ಜಾಸ್ತಿ ಇರಲಿಲ್ಲ. ನಾವಿಲ್ಲಿಗೆ ಬಂದು ಚೆನ್ನಾಗಿ ತಿಂದುಬಿಟ್ಟು ಐಸ್ ಕ್ರೀಮ್ ಹೊರಟ್ವಿ. ನೈಟ್ ಡಿನ್ನರ್ಗೆ ನಾವು ಬಂದಿದ್ದು ಮಚ್ಲಿಗೆ. ಏನಪ್ಪ ಬರೀ ತಿನ್ನೋದೇ ಹೇಳ್ತಿದ್ದಾಳೆ ಅಂತ ಅಂದ್ಕೊಬೇಡಿ, ನಾನು ಬಂದಿದ್ದೆ ತಿನ್ನೋಕ್ಕೋಸ್ಕರ. ಸೊ ಇಲ್ಲಿ ತುಂಬ ರೀಸನೇಬಲ್ ಆಗಿದೆ ರೇಟ್ಸು, ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಆರ್ಡರ್ ಮಾಡಿರೋ ಐಟಮ್ಸ್ಗೆ ಬಿಲ್ ಎಷ್ಟು ಬರುತ್ತೋ ಅಂದ್ಕೊಂಡ್ವಿ. ತುಂಬ ರೀಸನೇಬಲ್ ರೇಟ್ಸ್ ಇದೆ ಗೈಸ್. ಸೊ ಪ್ರಾನ್ ಗೀ ರೋಸ್ಟ್ ಎಲ್ಲ ಟ್ರೈ ಮಾಡಿ ಇಲ್ಲಿಗೆ ರಿಯಲಿ ಬನ್ನಿ. ಟು ಡೇ 1 ಆಫ್ ಮ್ಯಾಂಗ್ಳೂರ್. ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಇನ್ ನೆಕ್ಸ್ಟ್.